ಅರುಣೋದಯದ ಕೂಡ ಅರುಣೋದಯವೂ ಇರಲು. 9ನೇ ತರಗತಿಯ SA2 ಪರೀಕ್ಷೆ ವಿಷಯ ವಿಜ್ಞಾನ, ಅಂಕಗಳು 80, ಸಮಯ 3 ಗಂಟೆ. ಭಾಗ ಎ ಭೌತ ವಿಜ್ಞಾನ. ಕೆಳಗಿನ ಪ್ರತಿಯೊಂದು ಹೇಳಿಕೆಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಸರಿಯಾದುದನ್ನು ಆರಿಸಿ ಕ್ರಮಾಕ್ಷರಗಳೊಂದಿಗೆ ಬರೆಯಿರಿ ಅಂತ. ಮೊದಲನೇ ಪ್ರಶ್ನೆ, ಬಿಲ್ಲಿನ ಆಕಾರದಲ್ಲಾದ ಬದಲಾವಣೆಯು ಮುಂದಿನ ಈ ಶಕ್ತಿಯ ವಿಧಕ್ಕೆ ಉದಾಹರಣೆಯಾಗಿದೆ. ಎ ಪ್ರಚನ್ನ ಶಕ್ತಿ, ಬಿ ಚಲನ ಶಕ್ತಿ, ಸಿ ಯಾಂತ್ರಿಕ ಶಕ್ತಿ, ಡಿ ಸ್ನಾಯು ಶಕ್ತಿ. ಪ್ರಶ್ನೆ 2, ಕೆಳಗಿನ ಪ್ರಶ್ನೆಗಳಿಗೆ ಒಂದು ಶಬ್ದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಒಂದು ಮೋಟಾರ್ ವಾಹನ 5 ಸೆಕೆಂಡ್ಗಳಲ್ಲಿ 18 ಕಿಲೋಮೀಟರ್ ಪ್ರತಿ ಗಂಟೆಯಿಂದ 36 ಕಿಲೋಮೀಟರ್ ಪ್ರತಿ ಗಂಟೆಯ ವೇಗವನ್ನು ತಲುಪಿದೆ. ಅದು ಏಕರೂಪ ವೇಗೋತ್ಕರ್ಷದಲ್ಲಿ ಚಲಿಸುತ್ತಿದೆ. ವೇಗೋತ್ಕರ್ಷ ಲೆಕ್ಕಾಚಾರ ಮಾಡಿ. ವೇಗೋತ್ಕರ್ಷದಲ್ಲಿ ಏನು ಬದಲಾವಣೆಯಾಗಿದೆ ಅನ್ನೋದನ್ನು ನೀವು ಲೆಕ್ಕಾಚಾರ ಮಾಡಬೇಕ್ರಿ. ಈ ಮುಂದಿನ ಚಿತ್ರವು ಚಲನೆಯ ಯಾವ ನಿಯಮವನ್ನು ಪ್ರತಿನಿಧಿಸುತ್ತದೆ? ಮುಂದಿನ ಚಿತ್ರ ಚಲನೆಯ ಯಾವ ನಿಯಮವನ್ನು ಪ್ರತಿನಿಧಿಸುತ್ತದೆ? ಈ ಮನುಷ್ಯ ದೋಣಿಯನ್ನು ಹಿಂದಕ್ಕೆ ತಳ್ಳಿದಾಗ ಆತ ಮುಂದೆ ಚಲಿಸ್ತಾ ಇದ್ದಾನೆ. ದೋಣಿ ಆತನನ್ನು ಮುಂದಕ್ಕೆ ತಳ್ತಾ ಇದೆ. ಆ ವ್ಯಕ್ತಿ ದೋಣಿಯನ್ನು ಹಿಂದಕ್ಕೆ ತಳ್ಳಿದರೆ ದೋಣಿ ಆತನನ್ನು ಮುಂದಕ್ಕೆ ತಳ್ತಾ ಇದೆ. ಇದು ಚಲನೆಯ ಯಾವ ನಿಯಮವನ್ನು ಪ್ರತಿನಿಧಿಸ್ತದೆ? ದೋಣಿಯನ್ನು ತಳ್ಳೋದು ಕ್ರಿಯೆ ಆದರೆ ದೋಣಿ ಅವನನ್ನು ಮುಂದಕ್ಕೆ ತಳ್ಳೋದು ಪ್ರತಿಕ್ರಿಯೆಯಾಗಿದೆ. ಇದು ಚಲನೆಯ ಒಂದು ನಿಯಮವನ್ನು ಆಧರಿಸಿದೆ. ಅದನ್ನು ನೀವು ಹೇಳಬೇಕು. ಕೆಳಗಿನ ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಉತ್ತರಿಸಿ. ಒಂದು ವಾಹನದ ದ್ರವ್ಯರಾಶಿ 15,000 ಕಿಲೋಗ್ರಾಂ. ವಾಹನವನ್ನು ಋಣ ವೇಗೋತ್ಕರ್ಷ 1.7 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ನಲ್ಲಿ ನಿಶ್ಚಲ ಸ್ಥಿತಿಗೆ ತಂದರೆ ವಾಹನ ಮತ್ತು ರಸ್ತೆಯ ನಡುವೆ ಉಂಟಾಗುವ ಬಲದ ಪ್ರಮಾಣ ಎಷ್ಟು? ಕರ್ಷ ಅಂದರೆ ಜೋರಾಗಿ ಬ್ರೇಕಿಂಗ್ ಮಾಡಿದರೆ ಆವಾಗ ಋಣ ವೇಗೋತ್ಕರ್ಷ ಉಂಟಾಗ್ತದೆ. ಲೆಕ್ಕಾಚಾರ ಮಾಡಬೇಕು. ವೈಜ್ಞಾನಿಕ ಕಾರಣ ಕೊಡಿ. ಭೂಮಿಯ ಮೇಲಿರುವಾಗ ಇರುವ ತೂಕಕ್ಕಿಂತ ಚಂದ್ರನ ಮೇಲೆ ಇಳಿದಾಗ ಗಗನಯಾತ್ರಿಯ ತೂಕ ಕಡಿಮೆ ಇರುತ್ತದೆ. ಚಂದ್ರ ಭೂಮಿಯನ್ನು ಆಕರ್ಷಿಸಿದ್ದೇ ಆದರೆ ಭೂಮಿಯು ಚಂದ್ರನ ಕಡೆಗೆ ಚಲಿಸುವುದಿಲ್ಲವೇಕೆ? 6ನೇ ಪ್ರಶ್ನೆ, ವಿಶ್ವವ್ಯಾಪಿ ಗುರುತ್ವ ನಿಯಮ ಎಂದರೇನು? 7ನೇ ಪ್ರಶ್ನೆ, ಬಸ್ ಅಥವಾ ಲಾರಿ ಅಗಲವಾದ ಟೈರ್ಗಳನ್ನು ಹೊಂದಿರುವುದೇಕೆ? 8ನೇ ಪ್ರಶ್ನೆ, ನೀವು ಬೈಸಿಕಲ್ ತುಳಿಯುವಾಗ ಸಂಭವಿಸುವ ವಿವಿಧ ರೀತಿಯ ಶಕ್ತಿ ವರ್ಗಾವಣೆಗಳು ಯಾವುವು? ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 9ನೇ ಪ್ರಶ್ನೆಯಲ್ಲಿ ಎ ಪ್ರಶ್ನೆ, ಜಡತ್ವವನ್ನು ಏರಿಕೆ ಕ್ರಮದಲ್ಲಿ ಸೂಚಿಸಿ. ಕುದುರೆ ಗಾಡಿ, ಟಿಪ್ಪರ್ ಲಾರಿ, ಆಟಿಕೆ ಕಾರು, ರೈಲು, ಬೈಸಿಕಲ್. ಬಿ ಪ್ರಶ್ನೆ, ಚಲಿಸುತ್ತಿರುವ ಬಸ್ಗೆ ತಕ್ಷಣ ಬ್ರೇಕ್ ಹಾಕಿದಾಗ ಅದು ನಿಶ್ಚಲ ಸ್ಥಿತಿಗೆ ಬರುವಾಗ ನಾವು ಮುಂದಕ್ಕೆ ಬಾಗುತ್ತೇವೆ ಮತ್ತು ಅದು ಚಲಿಸಲಾರಂಭಿಸಿದಾಗ ಹಿಂದಕ್ಕೆ ಬಾಗುತ್ತೇವೆ ಏಕೆ? ಅಥವಾ ನ್ಯೂಟನ್ನ ಚಲನೆಯ 3ನೇ ನಿಯಮವನ್ನು ಬರೆಯಿರಿ.
2 ಉದಾಹರಣೆಗಳನ್ನು ಪಟ್ಟಿ ಮಾಡಿ. ಬಿ ಪ್ರಶ್ನೆ, ಸಂವೇಗ ಸಂರಕ್ಷಣಾ ತತ್ವ ಬರೆಯಿರಿ. 10ನೇ ಪ್ರಶ್ನೆ, 10 kg ರಾಶಿ ಇರುವ ಒಂದು ಕಾಯವು ನೆಲದಿಂದ 6 ಮೀಟರ್ ಎತ್ತರದಲ್ಲಿದ್ದರೆ ಅದು ಪಡೆದುಕೊಳ್ಳುವ ಪ್ರಚನ್ನ ಶಕ್ತಿಯನ್ನು ಕಂಡುಹಿಡಿಯಿರಿ. ಇಲ್ಲಿ G = 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 11ನೇದು, ಎ ಜವ ಮತ್ತು ವೇಗಕ್ಕಿರುವ ವ್ಯತ್ಯಾಸಗಳನ್ನು ತಿಳಿಸಿ. ಬಿ ಒಂದು ವಸ್ತು ಒಂದು ದೂರವನ್ನು ಕ್ರಮಿಸಿದೆ, ಇದಕ್ಕೆ 0 ಸ್ಥಾನ ಪಲ್ಲಟ ಸಾಧ್ಯವೇ? ಸಾಧ್ಯ ಎನ್ನುವುದಾದರೆ ಒಂದು ಉದಾಹರಣೆಯೊಂದಿಗೆ ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 12, ಮನುಷ್ಯನಲ್ಲಿ ಶ್ರವಣ ಶಬ್ದದ ಸರಾಸರಿ ಶ್ರವಣದ ಆವೃತ್ತಿ ವ್ಯಾಪ್ತಿ ಎಷ್ಟು? ಬಿ ಪ್ರಶ್ನೆ, ಶಬ್ದ ತರಂಗಗಳ ಪ್ರತಿಫಲನದ 2 ಪ್ರಾಯೋಗಿಕ ಅನ್ವಯಗಳನ್ನು ತಿಳಿಸಿ. ಅನುರಣನ ಎಂದರೇನು? ಅದನ್ನು ಹೇಗೆ ಕಡಿಮೆಗೊಳಿಸಬಹುದು? ಭಾಗ ಬಿ, ರಸಾಯನ ಶಾಸ್ತ್ರ. ಕೆಳಗಿನ ಪ್ರತಿಯೊಂದು ಹೇಳಿಕೆಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಸರಿಯಾದುದನ್ನು ಆರಿಸಿ ಕ್ರಮಾಕ್ಷರಗಳೊಂದಿಗೆ ಬರೆಯಿರಿ. ಈ ಮುಂದಿನವುಗಳಲ್ಲಿ ಉತ್ಪತನ ಕ್ರಿಯೆಗೆ ಒಳಪಡುವ ವಸ್ತು: ಉಪ್ಪು, ಬಿ ಸಕ್ಕರೆ, ಸಿ ನುಸಿಗುಳಿಗೆ, ಡಿ ಅಡುಗೆ ಸೋಡಾ. 14ನೇ ಪ್ರಶ್ನೆ, ಅಸಮರೂಪ ವ್ಯವಸ್ಥೆಯಲ್ಲಿ ಘನ ವಸ್ತುಗಳು ದ್ರವ ವಸ್ತುವಿನಲ್ಲಿ ಚೆದರುತ್ತವೆ, ಇದನ್ನು ಡ್ಯಾಶ್ ಎನ್ನುವರು? ಟಿಂಡಾಲ್, ಕಲಿಲ, ನಿಲಂಬಿತ ಮಿಶ್ರಣ, ಡಿ ಮಿಶ್ರಣ. ನಾನು ಪರಮಾಣುವಿನಲ್ಲಿರುವ ಒಟ್ಟು ಪ್ರೋಟಾನ್ ಪಿ ಸಂಖ್ಯೆಯಾಗಿರುವೆನು? ಆಪ್ಷನ್ ಎ ಪರಮಾಣು ರಾಶಿ, ಪರಮಾಣು ಸಂಖ್ಯೆ, ನ್ಯೂಟ್ರಾನ್ ಸಂಖ್ಯೆ, ಪರಮಾಣು ದ್ರವ್ಯರಾಶಿ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ಶಬ್ದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಯಾವುದೇ ದ್ರವ್ಯದ ಭೌತಿಕ ಸ್ಥಿತಿ ಬದಲಾಗಲು ಕಾರಣವಾಗುವ ಪ್ರಮುಖ ಅಂಶಗಳಾದವು. ಭೌತಿಕ ಸ್ಥಿತಿ ಬದಲಾಗಬೇಕಾದ್ರೆ ಯಾವ್ಯಾವ ಅಂಶ ಕಾರಣ? ಕೆಲವು ನಿರ್ದಿಷ್ಟ ಅಂಶಗಳಿದ್ದಾವೆ ಈ ಒಂದು ವಾತಾವರಣದಲ್ಲಿ, ಅವುಗಳಿಂದ ಭೌತಿಕ ಸ್ಥಿತಿ ಬದಲಾಗ್ತದೆ. ಒಂದು ತಣ್ಣೀರಿನ ಮತ್ತು ಇನ್ನೊಂದು ಬಿಸಿನೀರಿನ 2 ಗಾಜಿನ ಲೋಟಕ್ಕೆ 4 ರಿಂದ 5 ಹನಿ ಶಾಯಿ ಹಾಕಿ 2 ಲೋಟಗಳನ್ನು ವೀಕ್ಷಿಸಿ. ಯಾವ ಲೋಟದಲ್ಲಿ ಇಂಕ್ನ ಶಾಯಿ ಬಣ್ಣ ಬೇಗ ಹರಡಿತು? ಇದೇ ಈಗ ಒಂದು ಬಿಸಿನೀರು ತಗೊಳ್ರಿ, ಒಂದು ತಣ್ಣೀರು ತಗೊಳ್ರಿ, ಸಕ್ಕರೆ ಕರಗಿಸ್ರಿ, ಯಾವುದರಲ್ಲಿ ಬೇಗ ಸಕ್ಕರೆ ಕರಗ್ತದೆ? ಅದು ಕೂಡ ಉದಾಹರಣೆ ಪ್ರಶ್ನೆ ಆಗ್ಬೋದು. ಕೆಳಗಿನ ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಉತ್ತರಿಸಿ. ದ್ರವ್ಯದ 3 ಸ್ಥಿತಿಗಳ ಅಂತರ್ಪರಿವರ್ತನೆಗಳ ಚಿತ್ರ ಬರೆಯಿರಿ. ಚಿತ್ರಗಳನ್ನು ಬರೀಬೇಕು. ಇದು ಘನದಿಂದ ದ್ರವ, ದ್ರವದಿಂದ ಅನಿಲ ಆಗಿರೋದು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ, ಕಾರಣ ಕೊಡಿ. ನಾವು ತುಂಬ ದೂರದಲ್ಲಿ ಕುಳಿತಿದ್ದರೂ ಸುಗಂಧ ದ್ರವ್ಯದ ವಾಸನೆಯನ್ನು ಗ್ರಹಿಸುತ್ತೇವೆ. 2ನೇ ಪ್ರಶ್ನೆ, ಕೊಠಡಿಯ ಉಷ್ಣತೆಯಲ್ಲಿ ಕಬ್ಬಿಣದ ಕುರ್ಚಿ ಘನರೂಪದಲ್ಲಿದ್ದು ನೀರು ದ್ರವರೂಪದಲ್ಲಿರಲು ಕಾರಣ? ಅಥವಾ ನಮ್ಮ ಅಂಗೈ ಮೇಲೆ ಸ್ವಲ್ಪ ಅಸಿಟೋನ್ ನೇಲ್ ಪಾಲಿಶ್ ರಿಮೂವರನ್ನು ಸುರಿದಾಗ ಏನಾಗುವುದು? ಒಂದು ಅನುಭವ ಆಗ್ತದೆ, ನೇಲ್ ಪಾಲಿಶ್ ರಿಮೂವರ, ಅದು ಏನಾಗ್ತದೆ ಬರಿಬೇಕು. ಬೇಸಿಗೆ ಕಾಲದಲ್ಲಿ ನಾವು ಹತ್ತಿ ಬಟ್ಟೆಗಳನ್ನೇ ಏಕೆ ಧರಿಸಬೇಕು? ಯಾಕೆ? ಉಣ್ಣೆ ಬಟ್ಟೆ ಯಾಕೆ ಧರಿಸಬಾರದು? ಹತ್ತಿ ಬಟ್ಟೆ ಏಕೆ ಧರಿಸಬೇಕು ಹೇಳಬೇಕು. 20ನೇದು, ಟಿಂಡಾಲ್ ಪರಿಣಾಮ ಎಂದರೇನು? ಕಲಿಲದ ಲಕ್ಷಣಗಳನ್ನು ಪಟ್ಟಿ ಮಾಡಿ. 21ನೇ ಪ್ರಶ್ನೆ, ಪರಮಾಣುವಿನಲ್ಲಿರುವ 3 ಉಪಪರಮಾಣೀಯ ಕಣಗಳು ಹೆಸರಿಸಿ. ಯಾವ್ಯಾವ ಇದ್ದಾವೆ ಪರಮಾಣುವಿನಲ್ಲಿ ಕಣಗಳು? 3 ಇದ್ದಾವೆ. ಒಂದು ಧನ ಆವೇಶ, ಒಂದು ಋಣ ಆವೇಶ, ಇನ್ನೊಂದು ಆವೇಶರಹಿತವಾದ ಕಣ ಇದೆ, ಅದು ಹೇಳಬೇಕು. ಬೋರ್ರವರ ಪರಮಾಣು ಮಾದರಿಯ ಚಿತ್ರವನ್ನು ಒಂದು ಪರಮಾಣುವಿನ 3 ಕವಚಗಳ ಸಹಿತ ಬರೆಯಿರಿ. ಬೋರ್ಸ್ ಆಟಮಿಕ್ ಮಾಡೆಲ್ ಚಿತ್ರ ಬರಿಬೇಕು ನೀವು. 22, ಈ ಕೆಳಗಿನ ಧಾತುಗಳಲ್ಲಿ ನ್ಯೂಟ್ರಾನ್ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನ್ಯೂಟ್ರಾನ್ ಸಂಖ್ಯೆ ಎಷ್ಟಿದ್ದಾವೆ? ಹೌದಾ? ಅದಕ್ಕೊಂದು ಸೂತ್ರ ಇದೆ, ಆ ಸೂತ್ರದ ಮೂಲಕ ನೀವು ನ್ಯೂಟ್ರಾನ್ ಸಂಖ್ಯೆ ಕಂಡುಹಿಡಿಬೇಕು. ಹೌದಾ? ಈಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕೆಳಗಿನ ಸೂತ್ರಗಳನ್ನು ಪ್ರತಿನಿಧಿಸುವ ಸಂಯುಕ್ತಗಳನ್ನು ಹೆಸರಿಸಿ. Al2SO4 ಥ್ರೈಸ್, ಕ್ಯಾಲ್ಸಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ನೈಟ್ರೇಟ್,
ಮತ್ತು ಇಂಟರ್ನೆಟಲ್ಲಿ ಫೇಮಸ್ ಆಗಿದೆಯಲ್ಲ ಕಾಕೋತ್ರಿ, ಕ್ಯಾಲ್ಶಿಯಂ CaCO3. ಬಿ. ಅಣು ಎಂದರೇನು, ಉದಾಹರಣೆ ಕೊಡಿ. ಜಾನ್ ಡಾಲ್ಟನ್ ಪರಮಾಣು ಸಿದ್ಧಾಂತದ ಮುಖ್ಯ ಆಧಾರಾಂಶಗಳನ್ನು ಬರೆಯಿರಿ. ಜಾನ್ಸನ್ ಡಾಲ್ಟನ್ಸ್ ಅಟಾಮಿಕ್ ಮಾಡೆಲನ್ನು ಬರೀಬೇಕು. ಪರಮಾಣುಯತೆ ಎಂದರೇನು? ರಾಸಾಯನಿಕ ಸೂತ್ರವನ್ನು ಬರೆಯುವಾಗ ಅನುಸರಿಸಬೇಕಾದ ನಿಯಮಗಳನ್ನು ಬರೆಯಿರಿ. ಭಾಗ ಸಿ, ಜೀವವಿಜ್ಞಾನ. ಕೆಳಗಿನ ಪ್ರತಿಯೊಂದು ಹೇಳಿಕೆಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ, ಅವುಗಳಲ್ಲಿ ಸರಿಯಾದುದನ್ನು ಆರಿಸಿ. 25ನೇದು, ಸಸ್ಯದ ಅಡುಗೆ ಮನೆ ಎಂದು ಈ ಕಣದಂಗವನ್ನು ಕರೆಯುತ್ತೇವೆ. ಮೈಟೊಕಾಂಡ್ರಿಯಾ, ರಸದಾನಿ, ಕೋಶ ಕೇಂದ್ರ. ಇದರಲ್ಲಿ 3ರಲ್ಲಿ ಯಾವುದು? ಡಿ ಒಂದು ಆಪ್ಷನ್ ಕೊಡಬೇಕು, ಕ್ಲೋರೋಪ್ಲಾಸ್ಟಿಡ್. ಒಂದು ಸಸ್ಯದ ಜೀವಂತ ಜೀವಕೋಶವು ಅಭಿಸರಣೆ ಕ್ರಿಯೆಯಿಂದಾಗಿ ನೀರಿನ ಅಂಶವನ್ನು ಕಳೆದುಕೊಂಡಾಗ ಅದರ ಘಟಕಗಳ ಸಂಕುಚಿಸಿ ಕೋಶ ಭಿತ್ತಿಯಿಂದ ದೂರ ಸರಿಯುತ್ತವೆ. ಈ ವಿದ್ಯಮಾನವನ್ನು ಡ್ಯಾಶ್ ಎನ್ನುವರು. ಜೀವದ್ರವ್ಯ ಆಕುಂಚನ, ಪೊರೆಯ ಜೈವಿಕ ಉತ್ಪಾದನೆ, ಪ್ರೊಕ್ಯಾರಿಯೋಟ್. ಡಿ ಅಭಿಸರಣೆ. ಇಪ್ಪತ್ತೇಳನೇದು, ಪತ್ರರಂಧ್ರಗಳು ಮೂತ್ರಪಿಂಡದ ಆಕಾರದ 2 ಜೀವಕೋಶಗಳಿಂದ ಆವೃತವಾಗಿವೆ. ಇವುಗಳನ್ನು ಡ್ಯಾಶ್ ಎನ್ನುವರು. ನರಜೀವಕೋಶ, ಕಾವಲು ಜೀವಕೋಶ, ಎಪಿಡರ್ಮಿಸ್. ಡಿ ತೊಗಟೆ. 28, ಈ ಕೆಳಗಿನವುಗಳಲ್ಲಿ ಯಾವುದು ಬೃಹತ್ ಪೋಷಕಾಂಶ ಅಲ್ಲ? ನೈಟ್ರೋಜನ್, ಫಾಸ್ಫರಸ್, ಮ್ಯಾಗ್ನೀಷಿಯಂ, ಕ್ಯಾಲ್ಶಿಯಂ. ಲಘು ಪೋಷಕಾಂಶಗಳು, ಬೃಹತ್ ಪೋಷಕಾಂಶಗಳು 2 ರೀತಿ ಇದ್ದಾವೆ, ಅದರಲ್ಲಿ ಒಂದನ್ನು ಬರೀಬೇಕು. ಈಗ 29ನೇ ಪ್ರಶ್ನೆ, 1 ಅಂಕದ ಪ್ರಶ್ನೆ. ಝೈಲಮ್ ಅಂಗಾಂಶದ ಕಾರ್ಯವನ್ನು ಬರೆಯಿರಿ. 30ನೇ ಪ್ರಶ್ನೆ, ದನಗಳ ತಳಿಗಳನ್ನು ಸುಧಾರಿಸಲು ಸಾಮಾನ್ಯವಾಗಿ ಯಾವ ವಿಧಾನವನ್ನು ಬಳಸ್ತಾರೆ? ಅಡಿಪೋಸ್ ಅಂಗಾಂಶ ಎಲ್ಲಿ ಕಂಡುಬರುತ್ತದೆ? ಅಕ್ಸಾನ್ ಎಂದರೇನು? 2 ಅಂಕದ ಪ್ರಶ್ನೆ. 33ನೇ ಪ್ರಶ್ನೆ, ಪೇರನ್ಕೈಮಾ ಮತ್ತು ಕೊಲಂಕೈಮಾ ಅಡ್ಡ ಸೀಳಿಕೆಯ ಚಿತ್ರವನ್ನು ಬರೆಯಿರಿ. 34ನೇ ಪ್ರಶ್ನೆ, ಪಶುಸಂಗೋಪನೆಯು ರೈತನಿಗೆ ಆರ್ಥಿಕವಾಗಿ ಹೇಗೆ ಸಹಾಯಕವಾಗಿದೆ? ವಿವರಿಸಿ. ಇನ್ನು 3 ಅಂಕದ ಪ್ರಶ್ನೆ. 35ನೇ ಪ್ರಶ್ನೆ, ಪ್ರಾಣಿ ಜೀವಕೋಶಗಳ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ, ಅಥವಾ ಸಸ್ಯ ಜೀವಕೋಶದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. 36ನೇ, ಪಟ್ಟೆ ಸಹಿತ ಸ್ನಾಯುಗಳು ಮತ್ತು ಪಟ್ಟೆ ರಹಿತ ಸ್ನಾಯು, ಮೃದು ಸ್ನಾಯುಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ. 4 ಅಂಕದ ಪ್ರಶ್ನೆ, ಬ್ರಾಯ್ಲರ್ ಮತ್ತು ಲೇಯರ್ಸ್ಗಳ ನಡುವಿನ ವ್ಯತ್ಯಾಸಗಳೇನು? ಬ್ರಾಯ್ಲರ್ ಮತ್ತು ಲೇಯರ್ಸ್ಗಳು ಇವು ಕೋಳಿಗಳು, ಇವುಗಳ ನಡುವೆ ವ್ಯತ್ಯಾಸವೇನು? ಅವುಗಳ ನಿರ್ವಹಣೆಯಲ್ಲಿರುವ ವ್ಯತ್ಯಾಸಗಳೇನು? ಶೇಖರಣಾಕ್ಕೆ ಕಾರಣವಾಗಬಹುದಾದ ಅಂಶಗಳು ಯಾವುವು? ಇಷ್ಟು 9ನೇ ತರಗತಿಯ ಇದೊಂದು ಎಸ್ಸೆ 2 ಮಾದರಿ ಪ್ರಶ್ನೆ ಪರೀಕ್ಷೆಯಲ್ಲಿ 100% ಸಕ್ಸಸ್ ಗಳಿಸೋಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್ ವಿದ್ಯಾಭಿಕ್ಷುವನ.